ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನೆಸ್ಸಿ ಯೂಟ್ಯೂಬ್ ಚಾನಲ್ ಗೈಸ್. ನಾವು ಇವಾಗ ಕೊಯ್ಮುತ್ತೂರು ಇದ್ದೀವಿ. ಅದು ಬೈಕ್ ಸಿಗೋಕೆ ಉಕ್ಕಿ ಸಾಕಾಗೋಯ್ತು. ಮುಖಾನೆ ತೊಳೆದಿಲ್ಲ, ಹಂಗಾಗುತ್ತೆ. ವರ್ಷಕ್ಕಾಗಿ ಹೋಗ್ಬೇಕು ಗೈಸ್. 11 ಗಂಟೆ ಆಯಿತು. ಬೈಕ್ ರೆಡಿ ಇದ್ದಾರೆ, ನೋಡ್ತಾ ಇದ್ದೀವಿ. ಲೆಟ್ಸ್ ಗೋ ಗೈಸ್. ಟೈಮ್ 12 ಅಲ್ವಾ? 12 ಗಂಟೆ ಟಿಫನ್ ಮಾಡ್ತೀವಿ. ಈ ಟಿಫನ್ಗೆ 400 ರೂಪಾಯಿ ಖರ್ಚಾಗೈತೆ. ಓಕೆ, ಊಟ ಆಯ್ತು ಗಾಯ್ಸ್, ಎಲ್ಲ ರೆಡಿ ಆಗಿದ್ದಾರೆ. ಅಣ್ಣ ಊಟ ಮಾಡಿ ಕಕ್ಕ ತರ ಊಟ ಮಾಡ್ಬಿಟ್ಟಿದ್ದಾರೆ. 500 ರೂಪಾಯಿ ಆಗಿದಪ್ಪ ಇವಾಗ ಖರ್ಚು. ಇದಕ್ಕೆ ತಿಂಗಳಿಗೆ 500 ರೂಪಾಯಿ ಆಯ್ತು ಫ್ರೆಂಡ್ಸ್. ಏನು ಹೇಳಕ್ಕೂ ಒಂದಿದೆ ಬಾಯಿದೆ ಅಂತ ಏನು ಬೇಕಾದೇನು ಬೇಡದ, ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ. ಏನ ಕೂದಲು ಬರ್ಲಾಗ ಹೋಗೈತೆ. ಒಂದ್ ಲುಕ್ ಕೊಡಿ ಕಡೆ. ಯಾರು ಫಸ್ಟ್ ಬಂದವರು? ನಮ್ ಗಾಡಿನೇ ತಾನೆ. ಇಷ್ಟೊತ್ತು ಹೊಡೆದಿದ್ದಲ್ಲ, ಇವಾಗ ಹೊಡಿತೀರ ನೋಡು. 20 ಕಿಲೋಮೀಟರ್. ಬಸವ ನೀನು ಸ್ಪೋರ್ಟ್ಸ್ ಬೇಡ, ಅದು ಬೇಡ. ಅದಕ್ಕೆ ತಾನೆ. ನೋಡಲ್ಲ ಕೊನೆಗೂ ನಾವು ಎಲ್ಲಿ ಬಂದಿದ್ದೀವಿ ನೋಡು. ಏಸಪ್ಪ ನಿನ್ನ ನಾಮದಲ್ಲಿ, ಏಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಇನ್ನು ನಡೆಯುತ್ತೆ. ಗೈಸ್, ಇಲ್ಲಿ ನೋಡಿ, ಇದನ್ನ ನೋಡಿದ್ರೆ ಊಟಿ ನೋಡಿದ ಒಂಥರ ನಮ್ಗೆ ಕಾಶ್ಮೀರ್ ಫೀಲ್ ಆಗ್ತೈತೆ, ವೆದರ್ ಸಮೇತ. ನನ್ಗೆ ಇವಾಗ ಅರ್ಜೆಂಟ್ ಆಗಿ ಹೊಡಿಬೇಕು. ಏನ ಯಾರಿಗಾರ ಹೊಡಿಬೇಕು. ಜಾಸ್ತಿ ಎಲ್ಲೂ ಆಗಿಲ್ಲ ಅಂದ್ರೆ ಅಲ್ಲಿಗೆ ಹೋಗೋಣ, ಮೇಲೆ ಹೋಗೋಣ. ಸಿಕ್ತು. ಗೈಸ್, ಇವಾಗ ಫ್ರೆಶ್ ಅಪ್ ಆಗಿ ಸಿಗ್ತೀವಿ ನಿಮಗೆ, ಓಕೆನಾ? ವಿಲ್ ಕಂಟಿನ್ಯೂ ದಿಸ್ ವ್ಲಾಗ್ ಗೈಸ್. ಒಂದು ರೂಮ್ ಟೂರ್ ಮಾಡಿಸ್ಬಿಡ್ತೀನಿ. ಸ್ಮೈಲ್ ಮಾಡೋದು. ಇದೊಳ್ಳೆ ಸಿಟ್ಟಿಂಗ್ ಹಾಕಕ್ಕೆ ಚೆನ್ನಾಗಿದೆ. ಬಾಸು ಮಲ್ಕೊಂಡ್ಬಿಟ್ಟಿದ್ದಾರೆ. ಹಾಯ್ ಮಾಡೋ. ಟೈಮ್ ಎಷ್ಟೋ? ಹಲೋ, 8 ಗಂಟೆ. 9 ಗಂಟೆಗೆ 5 ನಿಮಿಷ ಇದೆ. ಓಕೆ, ಊಟ ಮಾಡ್ತಿದ್ವಿ ಇವತ್ತು ಇಷ್ಟೊತ್ತು ಲೇಟ್ಗೆ. ಓಕೆ, ಬರೋ ಹಾಕೋ ಸಿಟ್ಟಿಂಗು. ಚಶ್ಮಾ ಹಾಕೊಳ್ಳೋಣ, ಬರ. ಎಷ್ಟು ಬೆಳ್ಳಿಗಿದೆ ಅದಕ್ಕಿಂತ. ಬಾರೆ ಹೇಳ್ರಪ್ಪ, ಬ್ಲಾಗ್ ಏನಾದ್ರು ಬೇಗ ಕಂಟೆಂಟ್ಗಳು. ಆಡು ಅಂತ ಸೇರಿ ಆಡೋಣ ಈಗ. ಬೇಡ ಆಮೇಲೆ GRS ಮಾತೇ ಇಲ್ಲ. ಯಾವ ಪಡ ಗೊಜ್ಗ ಹೇಳು, ಕಂಟೆಂಟ್ ಹೇಳು ಬೇಗ. ಇದಾಡ ಏನು? ಅಂತಾಕ್ಷರಿ ಆಡ್ರ ಪ್ಲೀಸ್, ಆಡ್ರ. ಯಾಮಿನಿ ಯಾರಮ್ಮ ನೀನು, ಯಾಮಿನಿ
ಧುಮ್ ತಕ್ಕ ತಕ್ಕ ಧುಮ್ ತಕ್ಕ ತಕ್ಕ ಪವನ್ಗೆ ಬುಡ್ಸೋದೇ ಬೇಡ ಅವನೇ ಬಂದಪ್ಪ ಇದು ಸಿಂಪ್ಲಿಸಿಟಿ ಗೈಸ್ ದ ಸಿಂಪ್ಲಿಸಿಟಿ ನಾನು ಬ್ಲಾಗಲ್ಲಿ ಹೇಳ್ತಾ ಸಿಂಪ್ಲಿಸಿಟಿ ಅಲ್ಲ ಅದು ಡೆಡಿಕೇಶನ್ ನೆಲದ ಮೇಲೆ ಮಲ್ಕ ಅಂತ ಹೇಳಿದ ತಕ್ಷಣ ಹೋಗಿ ಹೊರಗಡೆ ಹೋಗಿ ಮಲ್ಕೊ ಬಂದು ಏ ಮಲ್ಕ ಬಂದ್ರೆ ಬಡ್ರು ಚಳಿ 6 ಗಂಟೆ ಕಣ ಬೇಗ 6:30 ಮಾರ್ನಿಂಗು 7ಗೆ ಬಿಡ್ಬೇಕು ಇಲ್ಲಿಂದ ಬಿಟ್ಟು ಎಲ್ಲ ಕವರ್ ಮಾಡಬೇಕು ಸ್ಟಾರ್ಟ್ ಆಯ್ತಾ ಫೋನ್ ಕೊಡು ನನಗೆ ಸ್ಲೋ 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 1 ನಿಮಿಷ ಸ್ಲೋ ಹಂಗೆ 1 hour later. ಚೆಕ್ಔಟ್ ಆಗೋ ಟೈಮ್ ಆಯಿತು ಅಂದರೆ 11 o'clock ಹೇಳಿರೋದು ಗೈಸ್. ಆದರೆ ನಾವು ಪ್ಲೇಸಸ್ ಕವರ್ ಅಪ್ ಮಾಡೋಕ್ಕಾಗಲ್ಲ ಅನ್ನೋ ಒಂದೇ ಒಂದು ಉದ್ದೇಶದಿಂದ 7:30ಗೆ ಚೆಕ್ಔಟ್ ಆಗ್ತಿದ್ದೀವಿ. ಓಕೆ ವ್ಯೂ ಪಾಯಿಂಟ್ ಸಖತ್ತಾಗಿದೆ ನೋಡಿ ಗೈಸ್. ಅಜ್ಜಿ ಬೆಂಕಿ ಅಲ್ವಾ, ಈ ಥರ ಪ್ಲೇಸಿಗೆ ಬರೋಕ್ಕೂ ಪುಣ್ಯ ಮಾಡಿರ್ಬೇಕು, ಇಲ್ಲಿರೋಕ್ಕೂ ಪುಣ್ಯ ಮಾಡಿರ್ಬೇಕು ಅನ್ನಿಸ್ತೈತೆ ನನಗಂತೂ. ಸೀರಿಯಸ್ಲಿ ಫೀಲ್ ವೆರಿ ವೆಲ್, ಐ ಫೀಲ್ ಸೋ ಹ್ಯಾಪಿ ಹಿಯರ್. ಓಕೆ ಏ ಗೈಸ್, ಈ ಪ್ಲೇಸ್ನ ಈ ಮೂಮೆಂಟ್ನ ಇವ್ರು ಬೇಡ ಅಂತಿದ್ರು. 10 ರೂಪಾಯಿ ಕೊಡ್ತೀನಿ, ಟೀ ಕುಡಿದು ಹೋಗ್ಬಿಟ್ರು ಆಯ್ತಾ ಮಕ್ಳ. ನೋಡು ನೋಡು ಪೈಸ್ ಆ ಮೇಲಿರೋ ಬೆಟ್ಟ ಬೇಕು, ಕಂಟೆಂಟ್ ಬೇಕು. ಎಷ್ಟು ಸಕ್ಕದಾಗ ಕಾಣಿಸ್ತೈತೆ ನೋಡ್ರು ಗೈಸ್. ವಿ ಆರ್ ಲಿವಿಂಗ್ ಗೈಸ್, ಫೈನಲಿ ಕಂಪ್ಲೀಟೆಡ್. ಇದು ಈ ಪ್ಲೇಸ್ ಕಂಪ್ಲೀಟ್ ಆಯಿತು. ದೊಡ್ಡ ಬೆಟ್ಟ ಚೆನ್ನಾಗಿ ಸಕ್ಕದಾಯ್ತು. ಒಂದ್ಸತಿ ಊಟಿಗೆ ಬಂದ ವಿಸಿಟ್ ಹಾಕಿ ನೆಕ್ಸ್ಟ್ ಪ್ಲೇಸ್ ಅಲ್ಲಿ ಹೋಗಿದ್ದೀವಿ. ಅವ್ನು ಪಾರ್ಕಿಂಗ್ ಇಲ್ಲ ಅಂತ ನನಗೆ ಡೌಟು. ಏನು ಹಿಂಗೆ ಓದ್ತಿದ್ದೀವಿ ಪಾರ್ಕಿಂಗ್ ಎಲ್ಲಿ ದೇವಸ್ಥಾನ ಇರೋದು ಅಲ್ಲಿ ಲೆಫ್ಟ್ ಹಿಂದೆನೇ ತೋರಿಸ್ತಾರೆ. ನನಗೂ ಓಂ ನಮಃ ಶಿವಾಯ. ಏಯ್